ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹಳಸಿನ ಹಣ್ಣು ಕೇಸರಿ ಬಾತಿಗೆ ಹಳಸಿನ ಹಣ್ಣನ್ನ ಪೀಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಿದೆ, ಒಂದು 7-8 ಇದೆ. ಇದನ್ನು ಪೀಸ್ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ನೈಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ತುಪ್ಪ ನಾನು ಸ್ವಲ್ಪ ತೊಗೊಂಡಿದ್ದೀನಲ್ಲ ರವೆ, ಹಾಗಾಗಿ ತುಪ್ಪನೂ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ನಾವು ಸ್ವಲ್ಪ ನೋಡಿಕೊಂಡು ಹುರ್ಕೊಳ್ಬೇಕು. ಚಿರೋಟಿ ರವೆ ಅಲ್ವಾ, ಬೇಗ ಸಿಗಿದೋಗ್ಬಿಡುತ್ತೆ. ನೋಡಿ, ಇದು ಫ್ರೈ ಆಗಿದೆ, ಇವಾಗ ಸಾಕು. ನೋಡಿ, ಇವಾಗ ಹಳಸಿನ ಹಣ್ಣು ರುಬ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ತಿಕ್ಕಾಗೋವರೆಗೂ ತಿರುಗಿಸ್ಕೊಳ್ಳೋಣ. ನೋಡಿ, ಕಲ್ಲರಿಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನಾನು, ಮಾಮೂಲಿ ಅಡುಗೆ ಅರಿಶಿನ. ಮತ್ತು ಹಾಗೆ ನೋಡಿ, ರವೆ ಎಷ್ಟು ತೊಗೊಂಡಿದ್ನೋ, ಯಾವ ಬಟ್ಲಲ್ಲಿ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕರಗಿಸ್ಕೊಳ್ಳೋಣ. ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ನೀರು 1 ಬಟ್ಲು ರವೆಗೆ ಸಾಕು, 2 ಬಟ್ಲು ಹಾಕಿ. ನಾವು ಹಳಸಿನ ಹಣ್ಣು ಅದೆಲ್ಲ ಇತ್ತಲ್ವ, ಸಾಕಿಷ್ಟೆ. ಈಗ ಅದು ಕುದಿ ಬರಲಿ. ನೋಡಿ, ಸಕ್ಕರೆ ಸ್ವೀಟ್ ನೋಡ್ಕೊಳ್ಳಿ, ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊತೀನಿ, ಒಂದು 5 ಸ್ಪೂನು. ನೋಡಿ, ಕುದೀತಾ ಇದೆ. ಇವಾಗ ಹುರಿದಿಟ್ಕೊಂಡಿದ್ನಲ್ಲ ರವೆ, ಅದನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇರಬೇಕು, ಗಂಟಾಗ್ಬಿಡತ್ತೆ. ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ, ಈಗ ತುಪ್ಪ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ತುಪ್ಪ ಹಾಕ್ಕೊಳ್ಳಿ. ನೋಡಿ, ಅದು ಗಂಟಲ್ಲ ಇದು. ನೋಡಿ, ಹಳಸಿನ ಸ್ವಲ್ಪ ಹಾಗೆ ತರ್ತರಿಯಾಗಿದ್ದರೆ ಅಲ್ಲಲ್ಲಿ ಕೇಸರಿ ಬಾತಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಳಸಿನ ಆ ರೀತಿಯಾಗಿ ರುಬ್ಕೋಬೇಕು ನಾವು. ಈಗ ರೆಡಿಯಾಗಿದೆ. ನಾನು ದ್ರಾಕ್ಷಿ ಗೋಡಂಬಿ ಹಾಕಲ್ಲ, ನನ್ನ ಮಕ್ಕಳು ಇಷ್ಟಪಡೋದಿಲ್ಲ. ನಾನು ಹಾಗೆ ಪ್ಲೈನ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳಿ, ತುಪ್ಪದಲ್ಲಿ ಕರೆದ್ಬಿಟ್ಟು. ಈಗ ರೆಡಿಯಾಗಿದೆ ಇದು. ನೋಡಿ, ರೆಡಿಯಾಗಿದೆ. ಸೂಪರಾಗಿರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.